ಸನ್ನಿಧಾನಂಗಳವರು ಶ್ರೀ ಕ್ಷೇತ್ರ ದೊಡ್ಡನಾರ ಮಂಗಲ ಶ್ರೀ ವಿನಾಯಕ ಶ್ರೀರಾಮ ದೇವಾಲಯದತ್ತ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರೆದಂತೆ ಸನ್ನಿಧಾನಂಗಳವರು ನೆರೆದಿದ್ದಂತಹ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುವ ಮೂಲಕ ಅವರನ್ನು ಆಶೀರ್ವದಿಸಿದರು. ಈಗ ಪುನಃ ಇಲ್ಲಿ ಬರುವಂತಹ ಒಂದು ಸಂದರ್ಭ ಬಂದಿದೆ. ಎಲ್ಲರೂ ಸಹ ಈ ಪ್ರಾಂತದ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಾವು ಪರಂಪರೆಯಾಗಿ ಯಾವ ಒಂದು ಧರ್ಮವನ್ನು ಅನುಸರಿಸಿಕೊಂಡು ಬಂದಿದ್ದೇವೋ ಆ ಒಂದು ಪರಂಪರೆ ಮೇಲೆ ಎಲ್ಲರೂ ಸಹ ಅನುಸರಿಸಿ ಕೃತಾರ್ಥರಾಗಬೇಕು. ಮತ್ತು ಈ ದೇವರ ಒಂದು ವಿಶೇಷವಂತಹ ಸಾನ್ನಿಧ್ಯ ಇದೆ. ಈ ದೇವಸ್ಥಾನಕ್ಕೆ ಎಲ್ಲರೂ ಸಹ ಬಂದು ನಿರಂತರ ಭಗವಂತನ ಸೇವೆ ಮಾಡಬೇಕು. ಯಾವಾಗಲೂ ಈ ದೇವಸ್ಥಾನಕ್ಕೆ ಬಂದು ದೇವರ ಸೇವೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾವು ಬರಬೇಕು ದೇವಸ್ಥಾನಕ್ಕೆ, ಮತ್ತು ನಮ್ಮ ಮಕ್ಕಳನ್ನು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು. ನಮ್ಮ ಜೊತೆಗೆ ನಮ್ಮ ಮಕ್ಕಳನ್ನು ಸಹ ಕರ್ಕೊಂಡು ಬರಬೇಕು. ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡಬೇಕು ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು. ಶ್ಲೋಕಗಳು ಹೇಳ್ಕೊಡ್ಬೇಕು. ದೇವ ಸನ್ನಿಧಿಗೆ ಹೋದಾಗ ಹೇಗಿರ್ಬೇಕು, ಇಂತಹ ಒಂದು ಸಂಸ್ಕಾರವನ್ನೆಲ್ಲ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಈ ರೀತಿಯಾದಂತಹ ಸತ್ಸಂಸ್ಕಾರವನ್ನು ನಾವು ಪಡ್ಕೊಂಡು ನಮ್ಮ ಮಕ್ಕಳಿಗೂ ಸಹ ಅದನ್ನು ಹೇಳ್ಕೊಟ್ರೆ ಅದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಮುಂದುವರೆದಂತೆ ಸನ್ನಿಧಾನಂಗಳವರ ಚಿತ್ತ ಶ್ರೀ ಹೊನ್ನಾದೇವಿ ದೇವಾಲಯದತ್ತ ಸಾಗಿತು. ವಾದ್ಯ ಮಂತ್ರಗೋಷ್ಠಿಯ ಮೂಲಕ ಸನ್ನಿಧಾನಂಗಳವರು ದೇವಾಲಯದ ಒಳಗೆ ಪ್ರವೇಶಿಸಿದರು. ಸನ್ನಿಧಾನಂಗಳವರು ಸುರದ್ರೂಪಿಯಾದ ತಾಯಿ ಹೊನ್ನಾದೇವಿಗೆ ವಸ್ತ್ರ ಪುಷ್ಪ ಸಮರ್ಪಿಸಿದರು. ತಾಯಿಗೆ ಮಹಾಮಂಗಳಾರತಿ ನೆರವೇರಿಸಿ ಸನ್ನಿಧಾನಂಗಳವರು ಅಲ್ಲಿಂದ ಬೀಳ್ಕೊಂಡರು. ಮುಂದುವರೆದಂತೆ ಸನ್ನಿಧಾನಂಗಳವರು ಚನ್ನರಾಯಪಟ್ಟಣದ ಬ್ರಾಹ್ಮಣರ ಸಂಘದತ್ತ ಚಿತ್ತೈಸಿದರು. ವಾದ್ಯ ವಾಲಕದ ಮೂಲಕ ಸನ್ನಿಧಾನಂಗಳವರನ್ನು ಅಲ್ಲಿನ ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು.
ದೇವಾಲಯಕ್ಕೆ ಆಗಮಿಸಿದ ಸನ್ನಿಧಾನಗಳವರು ಪೂರ್ಣಕುಂಭ ಕಲಶವನ್ನು ಸ್ಪರ್ಶಿಸಿ ದೇವಾಲಯದತ್ತ ಸಾಗಿದರು. ಅಲ್ಲಿನ ಮುಖ್ಯಸ್ಥರು ಸನ್ನಿಧಾನಗಳವರ ಪಾದ ಕಮಲಗಳಿಗೆ ಪಾದ ಪೂಜೆ ನೆರವೇರಿಸಿ ಸನ್ನಿಧಾನಗಳವರ ಕೃಪೆಗೆ ಪಾತ್ರರಾದರು. ಕ್ಷೇಮಸ್ಥೈರ್ಯವೀರ್ಯವಿಜಯ ಅಭಯಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತದುರಿತೋಪಶಾಂತ್ಯರ್ಥಂ ಸಮಸ್ತಮಂಗಲಾವಾಪ್ತ್ಯರ್ಥಂ ಸಮಸ್ತಾಭ್ಯುದಯಾರ್ಥಂ ಚ ಧರ್ಮಾರ್ಥಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀಮದಾಚಾರ್ಯ ಚರಣಾರವಿಂದ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀಗುರವೇ ನಮಃ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ಧ್ಯಾಯಾಮಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ಆವಾಹಯಾಮಿ. ಆಸನಂ ಕಲ್ಪಯಾಮಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ಸ್ನಪಯಾಮಿ. ಪ್ರೋಕ್ಷಣೆ ಮಾಡಿ. ಆಪೋಹಿಷ್ಠಾಮಯೋ ಭುವಸ್ತಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಶ್ಯವತಮೋರಸಸ್ತಸ್ಯ ಭಾಜಯತೆ ಹನಃ ಉಶತೀರಿವ ಮಾತರಃ ತಸ್ಮಾ ಅರಂಗಮಾಮಪೋಜಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾಚನಃ. ಶ್ರೀಮದಾಚಾರ್ಯ ಚರಣಾರವಿಂದ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ನಾನಾನಂತರಂ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ವಸ್ತ್ರೇಸ್ಬಿಡಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ಉಪವೀತಂ ಸಮರ್ಪಯಾಮಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ವಸ್ತ್ರೋಪವೀತಧಾರಣಾನಂತರಂ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ಆಭರಣಾರ್ಥಂ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ. ಅಷ್ಟು ನಾಮ ಪೂಜಾಂ ಸಮರ್ಪಯಾಮಿ. ಓಂ ಸೋಮೋ ವಾ ಏತಸ್ಯ ರಾಜ್ಯಮಾದತ್ತೆ ಯೋ ರಾಜಾಸನ್ ರಾಜ್ಯೋ ವಾ ಸೋಮೇನ ಯಜತೆ ದೇವಸುವಾಮೇತಾನಿ ಹವೀಗುಂಷಿ ಭವಂತಿ ಏತಾವಂತೋ ವೈ ದೇವಾನಾಗುಂ ಸವಾಃ ತಯೇವಾಸ್ಮೈ ಸವಾನ್ ಪ್ರಯಚ್ಛಂತಿ ತ ಏನಂ ಪುನಃ ಸುವಂತೆ ರಾಜ್ಯಾಯ ದೇವಸೂರಾಜಾ ಭವತಿ. ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ ಕರ್ಪೂರಮಂಗಳನೀರಾಜನಂ ದರ್ಶಯಾಮಿ. ಅರವಿಂದಾಭ್ಯಾಂ ನಮಃ ವೇದೋಕ್ತ ಮಂತ್ರಪುಷ್ಪಂ ಸಮರ್ಪಯಾಮಿ. ಹೂ ಹಾಕ್ಬಿಡಿ. ಅಲ್ಲ ನಮಸ್ಕಾರ ಮಾಡಿ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ. ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಸಾನ್ ಪ್ರಾರ್ಥಯಾಮಿ. ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಕೈಗೆ ನೀರು ಹಾಕಿ. ಅನಯಾ ಪೂಜೆಯ ಶ್ರೀಮದಾಚಾರ್ಯ ಚರಣಾರವಿಂದ ದೇವತಾ ಪ್ರಿಯಂತಾಂ.
ನಂತರ ಅಲ್ಲಿನ ಭಕ್ತಾದಿಗಳಿಂದ ಸನ್ನಿಧಾನಂಗಳವರಿಗೆ ಫಲಪುಷ್ಪ ಸಮರ್ಪಣೆ ನೆರವೇರಿತು. ದೇವಾಲಯದಲ್ಲಿ ವೇದಾಭ್ಯಾಸ ಪಡೆದ ವಿದ್ಯಾರ್ಥಿಗಳಿಂದ ಸನ್ನಿಧಾನಂಗಳವರ ಸಾನ್ನಿಧ್ಯದಲ್ಲಿ ವೇದ ಪಠಣ ನಡೆಯಿತು. ದೇವಾಲಯದತ್ತ ನೆರೆದಿದ್ದ ಭಕ್ತವೃಂದಕ್ಕೆ ಸನ್ನಿಧಾನಂಗಳವರು ಆಶೀರ್ವಚನ ನೀಡಿ ಆಶೀರ್ವದಿಸಿ ಅಲ್ಲಿಂದ ಬೀಳ್ಕೊಂಡರು.